ನೆನ್ನೆ ಇಲ್ಲಿ ಲಗ್ನ ಪತ್ರಿಕೆ ಇಟ್ಟಿದ್ನಲ್ವಾ, ಏನಾಯ್ತು? ಏನಾಯ್ತಪ್ಪ? ಅಯ್ಯೋ, ಎಲ್ಲಿ ಹೋಗಿರ್ಬೋದಪ್ಪ? ಅಜ್ಜಿ, ಅತ್ಗೆ, ಸ್ವಪ್ನ. ಏನತ್ತೆ? ದೇವ್ರ ಮನೇಲಿ ಇಟ್ಟಿದ್ ಲಗ್ನ ಪತ್ರಿಕೆ ಕಾಣಿಸ್ತಿಲ್ಲಮ್ಮ. ನೀನೇನಾದ್ರೂ ತಗೊಂಡ್ಯಾ? ನಾನ್ ಯಾಕೆ ತಗೊಂತೀನತ್ತೆ? ನೀನ್ ತಗೊಂಡ್ಯಾ ಅತ್ಗೆ? ತಗೊಂಡು ಎಲ್ಲಾದ್ರೂ ಮುಚ್ಚಿಟ್ಟಿದ್ರೆ ಹೇಳು ಚಂದ್ರಿಕಾ. ನನಗ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ನಿಂಗೆ ಕೆಲ್ಸ ಅಂತ ಇದ್ರಲ್ವಾ? ನನ್ಗೆ ಯಾವ ಪತ್ರಿಕೆ ವಿಷಯನೂ ಗೊತ್ತಿಲ್ಲ ಅತ್ಗೆ. ನೀವೆಲ್ಲಿಟ್ಟಿದ್ರೋ ಅಲ್ಲೇ ಹೋಗಿ ಹುಡುಕಿ. ಅಜ್ಜಿ, ದೇವ್ರ ಮನೇಲಿ ಇಟ್ಟಿದ್ ಲಗ್ನ ಪತ್ರಿಕೆ ನೀವೇನಾದ್ರೂ ತೆಗ್ದಿಟ್ರಾ? ಅಜ್ಜಿನೇ ತೆಗ್ದಿರ್ತಾರೆ. ಅವ್ರಿಗದು ತುಂಬಾ ಮುಖ್ಯ ಅಲ್ವಾ? ಹಾ, ಆ ಲಗ್ನ ಪತ್ರಿಕೆನ ಲ್ಯಾಮಿನೇಷನ್ ಮಾಡಿಸಿ ಸೇಫ್ ಆಗಿ ಬೀರುಲಿಟ್ಟು ಲಾಕ್ ಮಾಡಿದ್ರ ಅಜ್ಜಿ? ಖಂಡಿತ ಹಾಗೆ ಭದ್ರ ಮಾಡ್ಬೇಕು. ಇಲ್ದಿದ್ರೆ ಯಾವುದೋ ಇಲಿನೋ ಹೆಗ್ನನೋ ಹರಿದು ಹಾಕ್ಬಿಡುತ್ತೆ. ನನ್ಗ ಪತ್ರಿಕೆ ಬಗ್ಗೆ ಗೊತ್ತಿಲ್ಲ ಅಮ್ಮ. ಮತ್ ಯಾರ್ ತಗೊಂಡಿರ್ತಾರಪ್ಪ? ಏನ್ ಕಲ್ಪನಾ? ನೆನ್ನೆ ದೇವ್ರ ಮನೇಲಿ ಇಟ್ಟಿದ್ ಲಗ್ನ ಪತ್ರಿಕೆ ಕಾಣಿಸ್ತಾ ಇಲ್ಲ ರೀ. ಏನಾಯ್ತೋ ಏನೋ. ಏನೂ ಆಗಿಲ್ಲ, ತುಂಬಾ ಸೇಫ್ ಆಗಿದೆ. ಅಂದ್ರೆ ಅದನ್ನ ನೀವ್ ತೆಗ್ದಿಟ್ರಾ? ಹೌದು. ಯಾಕೆ ತಗೊಂಡಿದ್ದೀರಾ ರೀ? ವೆಡ್ಡಿಂಗ್ ಇನ್ವಿಟೇಷನ್ಸ್ ನ ಪ್ರಿಂಟ್ ಮಾಡ್ಬೇಕಲ್ವಾ, ಅಲ್ಲಿ ಕಳ್ಸಿದೀನಿ. ಪೂಜೆ ಮಾಡೋ ಮೊದ್ಲೇ ಯಾಕೆ ತೆಗೆದ್ರಿ? ತಗೊಳ್ಳೋ ಮುಂಚೆ ನನಗೊಂದ್ ಮಾತು ಹೇಳ್ಬಾರ್ದಾ? ಹೇಳ್ದೆ ಇದ್ರೆ ಈಗ ಏನಾಯ್ತು ಕಲ್ಪನಾ? ಓಹೋ, ತನಗೇನು ಹೇಳ್ದೆ ಮದ್ವೆ ಕಾರ್ಡ್ ಪ್ರಿಂಟಿಂಗ್ ಹೋಯ್ತಲ್ಲ ಅಂತ ಕಲ್ಪನಾ ಅತ್ಕೆಗೆ ಬೇಜಾರಾಗ್ತಿದೆ ಅಣ್ಣ. ಲಗ್ನ ಪತ್ರಿಕೆ ಮಾಯ ಆಗದೆ ಪ್ರಿಂಟ್ ಆಗ್ತಿರೋದಕ್ಕೆ ನಿಮಗ್ ಬೇಜಾರಾಗ್ತಿದ್ಯೇನೋಮ್ಮ? ನಮಗ್ ಬೇಜಾರಿದ್ರೆ ಪ್ರಿಂಟಿಂಗ್ ಅಲ್ಲ, ಮದ್ವೆನೇ ಆಗಲ್ಲ ಅತ್ತೆ. ಹೌದು, ಮದ್ವೆ ಹಾಳು ಮಾಡೋದು ನಿಮ್ ಕೆಲ್ಸ ಅಲ್ವಾ? ಯಾರು ಅಡ್ಡ ಬಂದ್ರು ಸರಿ, ಯಾರು ತಡಿಬೇಕು ಅನ್ಕೊಂಡ್ರು ಸರಿ, ಕೊನೆಗೆ ಆ ದೇವ್ರಿಗೆ ಇಷ್ಟ ಇಲ್ದೇ ಇದ್ರು ಸರಿ, ಈ ಮದ್ವೆ ನಡ್ದೇ ನಡೆಯುತ್ತೆ. ನಡೆಸ್ತೀನಿ. ನಿಮಗೆ ಕೊಟ್ಟಿರೋ ಶಾಪ ಮುಗಿಯೋದೇ ಇಲ್ಲ. ಎಲ್ಲ ತಲೆಮಾರಿಗೂ ಈ ಶಾಪ ಬರ್ತಾ ಇರುತ್ತೆ. ಮುಂದಾಗೋ ಇನ್ನೊಂದು ಸಾವನ್ನು ಕೂಡ ಈ ತಲೆಮಾರಲ್ಲೂ ತಡೆಯೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಆಂಟಿ. ಹಾಯ್, ಗುಡ್ ಮಾರ್ನಿಂಗ್ ಜಾಯ್. ನಿನಗೆ 100 ಇಯರ್ಸ್. ಈಗಷ್ಟೇ ಕಾಲ್ ಮಾಡ್ಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದೆ. ಯಾಕೆ ಆಂಟಿ? ನಿಮ್ ಮದ್ವೆ ಡೇಟ್ ಫಿಕ್ಸ್ ಆಯ್ತಲ್ಲ, ನೀನು ನಿತ್ಯ ಸೇರಿ ಶಾಪಿಂಗ್ ಹೋಗ್ಲಿ ಅಂತ. ಸಾರಿ ಆಂಟಿ, ಅದಕ್ಕಿಂತ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ. ಏನು ಜಾಯ್? ಬಾಬಾಜಿ, ಹರೋಹರ ಬಿತ್ತಿರಿ ಬಿರಬಿರ, ನಾವು ಕಾಲಿಟ್ರೆ ಕಲ್ಯಾಣ ಸಮೃದ್ಧಿ. ಬಂದೇ ಬಿಟ್ರಾ? ತಾವ್ ಹೇಳಿದ್ದೇ ಆಗ್ಬೇಕು. ಆ ಸನ್ಯಾಸಿ ಯಾರು ಗಂಗಾ? ನಾಣಿ ಸಿಂಪಲ್ ಆಗಿ ಎಂಟ್ರಿ ಕೊಡ್ಬೋದಿತ್ತಲ್ವಾ? ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತಾ? ಏನ್ ಸರ್, ಹೀರೋಗಳಿಗಷ್ಟೇ ಬಿಲ್ಡಪ್ಪ, ನಮ್ಗಿರ್ಬಾರ್ದ? ನಮಗೂ ಕೂಡ ಆಡಿಯನ್ಸ್ ಇದ್ದಾರೆ ಸರ್. ಜೈ, ಈ ಸ್ವಾಮೀಜಿ ಯಾರು? ಬಿತ್ತಿರಿ ಬಾಬಾ. ಏನು ಪಿತೂರಿ ಬಾಬಾನ? ಪಿತೂರಿ ಬಾಬಾ ಅಲ್ಲಮ್ಮ, ಬಿತ್ತಿರಿ ಬಾಬಾ. ನಾನು ಕಾಲಿಟ್ರೆ ಕಲ್ಯಾಣ ವೈಭೋಗ ಅಂತ ಅರ್ಥ.
ಈ ಸ್ವಾಮೀಜಿ ತುಂಬಾ ಪವರ್ಫುಲ್ ಆಂಟಿ. ನನ್ ಮದ್ವೆ ಆಗೋ ಹುಡುಗಿನ ನೋಡ್ಬೇಕು ಅಂತ ಖುದ್ದಾಗಿ ಹಿಮಾಲಯದಿಂದ ಬಂದಿದ್ದಾರೆ. 1 ಅವರ್ ಮಾತ್ರ ಇರ್ತಾರೆ. ಹೌದೌದು, ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದಿದ್ದೀನಿ. 1 ಅವರ್ ಇದ್ದು ಅದೇ ಫ್ಲೈಟ್ ಅಲ್ಲಿ ರಿಟರ್ನ್ ಹೋಗ್ಬೇಕು. ಕೂತ್ಕೊಳ್ಳಿ ಸ್ವಾಮಿ. ಸ್ವಾಮೀಜಿ, ಇವರು ನಮ್ಮ ಅತ್ತೆ ರೂಪಾ ಶ್ರೀನಿವಾಸ್. ಅವಳು ನನ್ನ ಮದ್ವೆ ಆಗೋ ಹುಡುಗಿ ನಿತ್ಯ ಶ್ರೀನಿವಾಸ್. ನನಗ್ ಗೊತ್ತಲ್ಲ. ಹೇಗ್ ಗೊತ್ತು ಬಾಬಾ? ಅಂದ್ರೆ ನನಗ್ ಗೊತ್ತಿಲ್ದೇ ಇರೋದು ಏನು ಇಲ್ವಲ್ಲ. ನಾನು ಸರ್ವಂತರ್ಯಾಮಿ ಅಲ್ವಾ? ನಿನ್ನ ನೋಡಿ ನಿತ್ಯ ಮೇಡಮ್ ಅಂತಿದ್ದಾನೆ ಅಂದ್ರೆ ಇವ್ನ್ ಯಾರೋ ಕಳ್ಸ್ವಾಮಿ ಅನ್ಸುತ್ತೆ ಗಂಗಾ. ಈಶಾನ್ಯದಲ್ಲಿ ಆ ಮರ ಏನದು? ಸ್ವಲ್ಪ ಪಕ್ಕಕ್ಕೆ ಹೋಗಕ್ ಹೇಳಿ. ಇಲ್ಲೆಲ್ ಮರ ಇದೆ? ಮರ ಅಂದ್ರೆ ನೀನೇ. ಅಂದವಾಗಿ ಹೂವಾಗಿರೋ ಹುಡುಗಿ ಪಕ್ಕ ಬೋಳ್ ಮರದಾಗಿದ್ಯಾ. ಏನ್ ತಗೋತೀರಾ ಸ್ವಾಮಿ? ಒಳ್ಳೆ ಫಿಲ್ಟರ್ ಕಾಫಿ. ಅದೇನ್ ಸ್ವಾಮಿ, ನೀವು ಗಾಳಿ ಕುಡಿಯೋದ್ ಬಿಟ್ರೆ ಮತ್ತೇನು ತಗೊಳಲ್ಲ ಅಲ್ವಾ? ಅದು ಹಿಮಾಲಯದಲ್ಲಿ ಕಣಪ್ಪ. ನಾನಿಲ್ಲಿ ಎಲ್ಲಾ ತಗೋತೀನಿ. ಶ್ವೇತಾ, ಹೋಗಿ ಕಾಫಿ ತಗೊಂಡ್ ಬಾ. ಸರಿ ಮೇಡಮ್. ನೋಡಮ್ಮ ಹುಡುಗಿ, ಫಿಲ್ಟರ್ ಕಾಫಿ ಡಿಕಾಕ್ಷನ್ ಸ್ಟ್ರಾಂಗ್ ಆಗಿ ಹಾಕಿ, ಹಾಲು ಗಟ್ಟಿ ಇರಬೇಕು, ಸಕ್ಕರೆ ಕಡಿಮೆ ಇರಬೇಕು. ಎಲ್ಲ ನೆನ್ಪಿಟ್ಕೊಂಡು ಶ್ರದ್ಧೆಯಿಂದ ಮಾಡ್ಕೊಂಡ್ ಬಾ. ಹೋಗು. ನಾಣಿ, ತುಂಬಾ ಜಾಸ್ತಿ ಆಯ್ತು. ನನ್ನ ಜನ್ಮದಲ್ಲಿ ಇಂಥ ಶಿವರಾತ್ರಿ ಯಾವಾಗ್ಲೂ ಮತ್ತೆ ಮತ್ತೆ ಬರಲ್ಲ ಸರ್. ನನ್ನ ಡಿಸ್ಟರ್ಬ್ ಮಾಡಬೇಡಿ. ಏನು ಜಾಯ್? ಸ್ವಾಮೀಜಿ ನಿಮ್ಗೇನೋ ಹೇಳ್ಬೇಕಂತೆ ಆಂಟಿ. ಹೇಳಿದ್ ನೆನ್ಪಿದೆ ಅಲ್ವಾ? ನಾನ್ ಹೇಳಿದ್ದನ್ ಮಾತ್ರ ಹೇಳು. ಏನು ಸ್ವಾಮಿ? ನಿಮ್ ಬಾವಿ ಅಳಿಯನ್ ಜಾತಕದಲ್ಲಿ ಒಂದು ದೋಷ ಇದೆ. ಆ ವಂಶದ ವಾರಸ್ದಾರನ ಜೊತೆ ನಿಮ್ಮ ಮಗಳ ಮದುವೆ ನಡೆದ್ರೆ ನಿಮ್ಮ ಮಗಳ ಪ್ರಾಣ ಹೋಗುತ್ತೆ. ಮದುವೆ ನಡೆಯೋದ್ರೊಳಗಡೆ ಆ ದೋಷ ನಿವಾರಣೆ ಆಗಬೇಕು. ಇಲ್ದಿದ್ರೆ ಮದುವೆ ನಿಂತೋಗುತ್ತೆ. ಇದಕ್ಕೇನ್ ಪರಿಹಾರ ಸ್ವಾಮೀಜಿ? ನೀವು ಈ ಮನೇಲಿ 2 ದಿನ ಇರಬೇಕು. ಇದ್ರೆ ಆ ದೋಷ ಹೋಗುತ್ತಾ? ಹೋಗುತ್ತೆ. ಆಹಾ, ಈ ಮನೇಲಿ 2 ದಿನ ಇರೋದಕ್ಕೆ ಸ್ವಾಮೀಜಿ ಕರ್ಕೊಂಡು ಬಂದಿದ್ದಾರೆ. ಏನ್ ಬುದ್ಧಿ! ಮದ್ವೆ ಆಗದೆ ಈ ಮನೇಲಿ ಹೇಗಿರೋದು ಸ್ವಾಮೀಜಿ? ಇರ್ಬೇಕು ಮಗು. ಒಮ್ಮೆ ಅರ್ಜುನ ಕೂಡ ಮದುವೆಗೂ ಮೊದಲು ಸ್ವಲ್ಪ ದಿನ ಸುಭದ್ರೆ ಜೊತೆಗಿದ್ದ. ಅದಕ್ಕೆ ವಿವಾಹ ನಡೆದು ಅಭಿಮನ್ಯು ಹುಟ್ಟಿದ್ದು. ಹಾಗೆ ನೀವು ಕೂಡ ಇದ್ರೆ ವಿವಾಹ ಸಕ್ರಮವಾಗಿ ನಡೆದು ಒಂದು ಗಂಡು ಹೆಣ್ಣು ಹುಟ್ಟುತ್ತೆ. ಕ್ಷಮಿಸಿ ಸ್ವಾಮೀಜಿ, ಮದುವೆ ಕೆಲಸಗಳೆಲ್ಲ ಇಟ್ಕೊಂಡು ಇಲ್ಲಿ 2 ದಿನ ಇರೋದು ಅಂದ್ರೆ. ಪ್ಲೀಸ್ ಜಾಯ್, ದೊಡ್ಡೋರು ಏನು ಸುಮ್ನೆ ಹೇಳಲ್ಲ. 2 ಡೇಸ್ ಅಲ್ವಾ, ಇರು. ಇರ್ಲೇಬೇಕಾ? ನಿಮ್ಗೆ ಅಷ್ಟು ಅರ್ಜೆಂಟ್ ಕೆಲಸ ಇದ್ರೆ ನೀವು ಹೊರಡಿ. ಬಲವಂತಕ್ಕೆ ಇರೋದು ಯಾಕೆ? ನೀನಿರು ಬೇಬಿ. ಮದ್ವೆ ನಡೆಯೋಕೆ ಅಲ್ವಾ ಜೈ ಇದೆಲ್ಲ. ಕೆಲ್ಸದ್ದೇನಿದೆ, ಬೇಕಾದ್ರೆ ನಾನ್ ನೋಡ್ಕೋತೀನಿ. ನೀನಿರು. ನಿಮ್ಮಿಷ್ಟ ಆಂಟಿ. ಮುಗೀತು, ಸೆಟಲ್ ಆಗ್ಬಿಟ್ರು. ಏನ್ ನೋಡ್ತಿದ್ದೀರಾ ಸ್ವಾಮಿ? ಆ ಫಿಲ್ಟರ್ ಕಾಫಿ ಇನ್ನೂ ಬರ್ಲಿಲ್ಲ. ಶ್ವೇತಾ, ಏನ್ ನಾಣಿ ನಿನಗೆ ಅಷ್ಟು ಅರ್ಜೆಂಟು? ಇವಾಗ ಕಾಫಿ ಕುಡಿದೇ ಇದ್ರೆ ಸತ್ತೋಗ್ತೀಯಾ? ಶ್ವೇತಾ, ಕಾಫಿ ಬೇಗ ತಗೊಂಡ್ ಬಾ. ಆಹಾ, ಕಾಫಿ ಘಮಘಮ ಅಂತಿದೆ. ನಾಣಿ, ಸೌಂಡ್ ಮಾಡ್ಕೊಂಡು ಕುಡಿಬೇಡ. ಮ್ಯಾಟ್ರ್ ಹೇಳಾಯ್ತಲ್ವಾ, ಬೇಗ ಕುಡ್ದು ಹೊರಡು. ಸ್ವಾಮೀಜಿ,
ನನ್ನ ಮಗಳ ಜಾತಕದ ಬಗ್ಗೆ ಹೇಳ್ತೀರಾ? ಸಕ್ಕರೆ ಸ್ವಲ್ಪ ಇನ್ನೂ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ನಾಣಿ, ಆಂಟಿ ಕೇಳಿದ್ದು ಅವ್ರ ಮಗಳ ಜಾತಕದ ಬಗ್ಗೆ, ನಿನ್ ಹೊಟ್ಟೆ ವಿಷಯ ಅಲ್ಲ. ಹುಡುಗಿ ಜಾತಕ ಏನು ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿದೆ. ನೀನ್ ನಿತ್ಯ ಮೇಡಮ್ ಅಲ್ಲ ಅಂತ ಗೊತ್ತಿಲ್ಲದೆ ಹೇಗ್ ಮಾತಾಡ್ತಿದ್ದ ನೋಡು ಗಂಗಾ, ಕಳ್ಪಾಪ. ಆದ್ರೆ ಅವರ ಗುಂಡಿಗೆಯಲ್ಲಿ ಅಗ್ನಿ ಪರ್ವತ ಸಿಡಿತಾ ಇದೆ. ಅವಳು ಯಾವುದೋ ಗೊಂದಲದಲ್ಲಿದ್ದಾಳೆ. ಯಾವುದೋ ವಿಷಯನ ನಿಮಗೆ ಹೇಳಬೇಕು ಅಂತ ಚಡ್ಪಡಿಸ್ತಿದ್ದಾಳೆ. ಏನ್ ಶ್ವೇತಾ, ನಮ್ ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಹೇಳ್ತಿದ್ದಾರೆ. ಹೌದು ಗಂಗಾ, ಕಳ್ಬಾಬಾ ಅನ್ಕೊಂಡಿದ್ದೆ, ಒಳ್ಳೆ ಬಾಬಾನೇ. ನನ್ನ ಬೇಬಿಗೆ ಪ್ರಾಬ್ಲಮ್ಮಾ? ಏನು ಸ್ವಾಮಿ? ನಿಜವಾಗ್ಲೂ ಅವಳು ನಿಮ್ಮ ಮಗಳೇ ಅಲ್ಲ. ಏನ್ ಹೇಳ್ತಿದ್ದೆ ನಾಣಿ? ಅಂದ್ರೆ ಅವಳು ನಿಮ್ಮ ಮಗಳಲ್ಲ, ನಿಮ್ಮನ್ನ ಮದುವೆ ಆಗೋ ಹುಡುಗಿ ಅನ್ನೋದು ನನ್ನ ಉದ್ದೇಶ ಸರ್. ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಆಸ್ ಇಟ್ ಈಸ್ ಸ್ಕ್ರಿಪ್ಟ್ನ ನಾನು ಫಾಲೋ ಮಾಡೋಕ್ಕಾಗಲ್ಲ ಸರ್. ನನ್ನ ಇಂಪ್ರೂವೈಸೇಷನ್ ನನಗಿರುತ್ತೆ. ಬಾಯಿಗೆ ಬಂದಿದ್ದು ಹೇಳಿ ಸಿಕ್ಕಾಕ್ಸ್ಬೇಡ. ನೀವೇನ್ ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ನನಗ ಅರ್ಥ ಆಯ್ತು ಮಾಮ್. ಈ ಸ್ವಾಮೀಜಿ ನಿಜವಾಗ್ಲೂ ಮಹಿಮೆ ಇರೋರು. ಸ್ವಾಮಿ, ಅವ್ರ ಜೊತೆಗೆ ನೀವು ಕೂಡ 2 ದಿನ ಇಲ್ಲೇ ಇರಿ. ಸತ್ರು ಇರಲ್ಲ. ಯಾಕೆ ಸ್ವಾಮಿ? ಅಂದ್ರೆ ನಾನಿರೋದು ಹಿಮಾಲಯದಲ್ಲಲ್ವಾ, ಇಲ್ಲಿ ಟೆಂಪರೇಚರ್ ನನಗೆ ಸೆಟ್ ಆಗಲ್ಲ. ಎಸಿ ಇದೆ ಸ್ವಾಮಿ. ನಮ್ ನಿತ್ಯ ಕೂಡ ಏನೋ ಆಸೆ ಪಡ್ತಿದ್ದಾಳೆ. ಆಗಲ್ಲ, ಕಷ್ಟ ಆಗುತ್ತೆ. ಕಷ್ಟ ಏನು ಸ್ವಾಮಿ? ಕಷ್ಟ ಗಿಷ್ಟ ಪುಷ್ಟ ಅಲ್ಲ, ನಾನಿಲ್ಲಿ ಇರಕ್ಕಾಗಲ್ಲ. ಹೇಳು ಕಂದ. ಇದ್ಬಿಡಿ ಸ್ವಾಮಿ. ಕಂದ, ನಮ್ಮಂತವ್ರಿಗೆ ನೀವೇ ದಿಕ್ಕು ಸ್ವಾಮಿ, ದಯವಿಟ್ಟು ಇದ್ಬಿಡಿ. ಯಾಕೆ ಸರ್ ನನಗೆ ಈ ಪರೀಕ್ಷೆ? ನಾನ್ ಹೇಳಿದ್ದನ್ನ ಹೇಳ್ದೆ ನಿನ್ ಬಾಯಿಗೆ ಬಂದಂಗೆ ಹೇಳಿ ನೀನೇ ಸಿಕ್ಬಿದ್ದಿದ್ದು. ನಾನೇನ್ ಮಾಡಕ್ಕಾಗಲ್ಲ. ಬೇಬಿ ತುಂಬಾ ಕೇಳ್ತಿದ್ದಾಳೆ ಜಾಯ್. ಸ್ವಾಮೀಜಿಗೆ ನೀನಾದ್ರೂ ಹೇಳು. ಕೇಳ್ದೆ ಆಂಟಿ, ಇರ್ತಾರಂತೆ. ಮೀನಾಕ್ಷಿ, ಮಧುರ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಯಾವಾಗ್ಲೂ ಆ ದೇವ್ರ ಹತ್ರ ಮಾತಾಡ್ತಾನೆ ಇರ್ತಿರಲ್ಲ ಸ್ವಾಮಿ. ಸ್ವಾಮಿ, 2 ದಿನ ನಮ್ ನಿತ್ಯನ್ ಜೊತೆಗೂ ಮಾತಾಡಿ. ಸಿಕ್ಕಾಕ್ಸ್ಬಿಟ್ರಿ. ಶ್ವೇತಾ, ಜೈ ಸ್ವಾಮೀಜಿ 2 ದಿನ ನಮ್ಮನೇಲೇ ಇರ್ತಾರೆ. ಅವ್ರಿಗೆ ಬೇಕಾಗೋ ಎಲ್ಲ ಏರ್ಪಾಟ್ ಮಾಡು. ಗಂಗಾ, ಗಂಗಾ, ಲೇ ಗಂಗಾ, ಕೇಳಿಸ್ತಿಲ್ವೇನೆ ನಿನ್ನನ್ನೇ? ಏನು? ಹೋಗಿ ನೀರ್ ತಗೊಂಡ್ ಬಾ. ಎಲ್ಲಿ? ಎಲ್ಲಿ ಅಂತಿದ್ಯಲ್ಲೇ? ಅಲ್ಲೋಡು, ವಾಟರ್ ಟ್ಯಾಂಕ್ ಬಂದಿದ್ಯಲ್ಲ. ವಾಟರ್ ಟ್ಯಾಂಕರ? ಅದೆಲ್ಲಿದೆ? ವಾಟರ್ ಟ್ಯಾಂಕರ್ ಗೊತ್ತಿಲ್ವಾ? ಕೇಳೆ, ಈ ಬಿಂದಿಗೆನು ಕೂಡ ಏನು ಅಂತ ಕೇಳು. ಹಿಂದಿಂದ ಮರ್ತು ಹೋಗೋದು ಅಂದ್ರೆ ಯಾರಾದ್ರೂ ಊರು ಹೆಸರನ್ನ ಮರ್ತು ಹೋಗ್ತಾರೆ. ನೀನೇನೆ ಎಲ್ಲಾನು ಮರ್ತು ಹೋಗಿದ್ಯಾ? ಇದು ಮರ್ವಿನ್ ಕಾಯಿಲೆ ಅಲ್ಲ, ನನ್ಗೆ ಗೊತ್ತಿಲ್ಲದೆ ಕೇಳ್ತಿರೋದು. ಅಬ್ಬಾ, ಹೊಸ್ದಾಗಿ ಇಳಿದು ಬಂದಿದ್ದಾಳೆ, ದೊಡ್ಡ ಸಾಮ್ರಾಜ್ಯದ ಯುವರಾಣಿ. ಇದು ನಿನಗ್ ಗೊತ್ತಿಲ್ಲದೆ ಇರೋದೇನೆ? ಹೋಗಿ ನೀರ್ ಹಿಡ್ಕೊಂಡ್ ಬಾ. ಕೊಡ್ತೀರಾ? ಏನು, ನಿನಗ್ ಜಾಗ ಕೊಡ್ಬೇಕಾ? ಎಸ್,
ವಾಟರ್ ತಗೋಬೇಕು. ನಾವೇನ್ ಹಾಲು ಹಿಡ್ಕೋತೀವ, ನಾವು ನೀರೇ ಹಿಡ್ಕೊಳ್ಳೋದು. ಹಲೋ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಇಲ್ಲಿ ನಾನ್ ವೇಟ್ ಮಾಡ್ಬೇಕಾ? ಏನೇ ಗಂಗಾ, ದೊಡ್ಡ ಮನೇಲಿ ಕೆಲಸ ಮಾಡ್ತಾ 4 ಇಂಗ್ಲಿಷ್ ಪದ ಕಲ್ತ್ಕೊಂಡು ನಮ್ಮನ್ನೇ ಅಂತೀಯಾ? ಶಟ್ ಅಪ್ ಯು ಓಲ್ಡ್ ಲೇಡಿ. ಏನೇ ದೊಡ್ಡದಾಗ್ ಮಾತಾಡಕ್ ಶುರು ಮಾಡಿದ್ಯಾ? ನೀನೇನಾ? ಅಲ್ಲ, ನಿನಗೇನಾದ್ರೂ ಪ್ರಾಬ್ಲಮಾ? ಗೋವೆ. ಯೂಳಿಯಾಕಿನ್ನೂ ಬರ್ಲೇ ಇಲ್ಲ. ಏನ್ ಮಾಡ್ತಿದ್ದಾಳೆ ಗಂಗಾ? ನಿಜವಾಗ್ಲೂ ಗಂಗಾನೇನಾ? ಇವಳು ಭಾಷೆ ವೇಷ ಎಲ್ಲ ವಿಚಿತ್ರವಾಗಿದ್ಯೇ. ಬೆಳಗ್ಗೆ ಇವಳತ್ರ ಏನಿಗ್ ಜಗಳ? ಅವಳೇ ಹಿಡ್ಕೊಂಡು ಹೋಗ್ಲಿ ಬಿಡಿ. ಇದನ್ನ ಹೇಗೆ ಓದ್ಕೊಂಡ್ ಬರ್ಲಿ? ಎಷ್ಟು ಟ್ರೈ ಮಾಡಿದ್ರು ಬರ್ತಿಲ್ಲ. ಇಲ್ಲಿ ಕೊಡಿಲಿ. ವಾವ್, ಸೂಪರ್ ಆಗಿ ಇಟ್ಕೊಂಡೆ. ಆಯ್ತು ತಾಯಿ, ನಡಿ. ಒಂದು ವೇಳೆ ಇವಳು ನಿತ್ಯ ಆಗಿರ್ಬೋದಾ? ನಿತ್ಯ, ಈಗ ನನ್ನ ಏನಂತ ಕರೆದೆ? ನಿತ್ಯ ಅಂದೆ. ಈ ನಿತ್ಯ ಯಾರು? ನಾನೇನಾ? ಅಲ್ಲ, ನೀ ನನ್ ಗಂಗಾ. ಮತ್ತೆ ನಿತ್ಯ ಅಂತ ಕರೆದ್ಯಲ್ಲ? ಸುಮ್ನೆ ನನ್ಗೆ ಕನ್ಫ್ಯೂಸ್ ಮಾಡ್ಬೇಡ. ನಾನು ಗಂಗಾನ ನಿತ್ಯನ? ಅದನ್ನೇ ನಾನು ತಿಳ್ಕೋಬೇಕು. ಒಂದ್ಸಲ ರೂಪ ಅವ್ರ ಮನೆಗೆ ಹೋಗಿ ಅಲ್ಲಿ ನಿತ್ಯ ಇದ್ದವಳೋ ಇಲ್ವೋ ತಿಳ್ಕೋಬೇಕು.